ಇವತ್ತಂತೂ ಮನೆಯಲ್ಲಿ ಪಾಸ್ತಾ ಮಾಡಕಂತ ಹೋಗಿ ಹಿಂಗಾಗುತ್ತಂತ ಅನ್ಕೊಂಡಿರ್ಲಿಲ್ಲ. ಏನು ಅಂತ ಫುಲ್ ನೋಡ್ರಿ ತಿಳಿತದ. ದಿನ 8ಕ್ಕೆ ಹೇಳ್ತಿದ್ದೆ, ಇವತ್ ಯಾಕೋ ಇವಾಗ ಎದ್ದೆ ನೋಡ್ರಿ. ಏನ್ ಮಾಡೋದ್ರಿ, ನೈಟ್ ಎಲ್ಲ ವಿಡಿಯೋ ಎಡಿಟ್ ಮಾಡ್ಬೇಕು. ನಮಸ್ಕಾರ ರೀ ಕ್ರೇಜಿ ಪೀಪಲ್. 75 ಡೇಸ್ ಡೈಲಿ ವಿಡಿಯೋ ಚಾಲೆಂಜಿನ ಇವತ್ 13ನೇ ದಿನ. ಬೆಳಗ್ಗೆ ಏನಾರು ಒಟ್ಟಿಗೆ ಮಾಡ್ಕೋಬೇಕು ಅಂತ ಸೀದಾ ಅಂಗಡಿಗೆ ಬಂದು ಅವಲಕ್ಕಿ ತಗೊಂಡು ಮನೆಗೆ ಬಂದು ಹಾಲ್ ತಿಕ್ತಾ ಇದ್ದೀನಿ. ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರಾಯ್ತು ಅಂತ. ಅದಕ್ಕೆ ಉಳ್ಳಾಗಡ್ಡಿನ ಫುಲ್ ಮಲ್ಡರ್ ಮಾಡಿ ಬೊಗಣಿದಾಗ ಎಣ್ಣೆ ಹಾಕಿ, ಎಣ್ಣೆಗೆ ಉಳ್ಳಾಗಡ್ಡಿ ಟಮಾಟೆ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಕಲಸಿ ಅದಕ್ಕೆ ಅವಲಕ್ಕಿ ಹಾಕಿ ಸ್ವಲ್ಪ ಎತ್ತೆತ್ತಿ ಬಡಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳೋದು. ಅದನ್ನ ಮಸ್ತ್ ಹಾಕೊಂಡು ಶಿಸ್ತು ಸಪಾಸಟ್ ಮಾಡಿ ನೋಡಿದ್ರೆ ಉಪ್ಪಿಲ್ಲ ಖಾರ ಇಲ್ಲ, ಹೆಂಗಾರ ಮಾಡಿ ನೋ ಮರ. ಆಮೇಲೆ ಸೀದಾ ಸ್ನಾನ ಮಾಡಿ ಬಂದೆ. ನಾನು ಗುಡಿಸಲ್ ತರ ಇರೋ ತಲಿನ ಸಣ್ಣ ಮಾಡಿಸ್ಲೇನು ಇಲ್ಲ, ಇಷ್ಟೇ ಇರ್ಲಿ ಕಮೆಂಟ್ ಮಾಡ್ರಿ ನೀವೇ. ಅಲ್ಲಿಂದ ಪೋಸ್ಟಿಂಗ್ ಅಂತ ಬಂದ್ ನೋಡಿದ್ರೆ ನಮ್ ಸರ್ ಅವರು ಕ್ಲಾಸ್ ತಗೊಂಡ್ರೀಪ. ಎಲ್ಲಾ ಡ್ಯೂಟಿ ಮುಗಿಸಿ ದಡದ್ ಬಂದು ಹೆಂಗ್ ಕುಂತೀವ್ ನೋಡ್ರಿ, ಹಕ್ಕಲ್ ತಿರುಗೋದು ಸುಮ್ಮಲ್ಲ. ಹಂಗೆ ನನ್ ರಾಣಿಗೆ ಸ್ವಲ್ಪ ನಶೆ ಮಾಡಿದೆ. ನಾ ಶಿಸ್ತ್ ಕುಡ್ಸೋದು ಅದನ್ನ ತಗೊಂಡು ಬೇರೆ ದವ್ರೆ ಅರ್ಗೆ ಹೇಳೋದು. ಸಿಕ್ಕಾಪಟ್ಟೆ ಹಸುವಾಗಿತ್ತು ಅಂತ ಮಂಜುನಾಥಗೆ ಬಂದಿವಿ ನಾವು. ಮಸ್ತ್ ಊಟ ತಗೊಂಡು ಅಕ್ಕನ ಕೈಯಿಂದ ಹೊಡ್ಸ್ಕೊಂಡು ಕಾಲೇಜ್ ಬಂದ್ ನೋಡಿದ್ರೆ ನಮ್ಮ ದಂಡಪಾಳ ಗ್ಯಾಂಗ್ ದವ್ರಂತೂ ಊಟನೇ ಮಾಡ್ತಾ ಇದಾರ. ನಂಗ್ ಒಂದ್ ಮಾತು ಕರಿಲಾರ್ದೆ ಅಯ್ಯೋ ಟೈಗರ್ ಮುಂದೆ ಬಲಿಕಾ ಬಕರ ನೋಡ್ರಿ ಹೆಂಗ್ ನಿಂತದ ಶ್ಯಾಮ್ ಸುಂದರ. ಅದೇ ಖುಷಿಗೆ ನಮ್ಮ ಸುನಿ ಕಡೆಯಿಂದ ಜಬರ್ದಸ್ತಿ ಚಾ ಕೊಡ್ಸ್ಕೊಂಡು ಮನೆಗೆ ಬರುವಾಗ ಮೆಕ್ಕಿ ತನಿ ತಂದಿದ್ದೆ, ಅದನ್ನೇ ತಿಂತಾ ಇದ್ದೀನಿ. ಬಾಳ ದಿನ ಆಯ್ತು ಸಾಯಿ ಟೆಂಪಲ್ಗೆ ಹೋಗಿಲ್ಲ ಅಲ್ಲ ಅಂತ ಸ್ವಲ್ಪ ರೆಡಿಯಾಗಿ ಸೀದಾ ಬಂದೇ ಬಿಟ್ಟಿನ್ರಿ. ಆ ಕಡೆ ಹೋದಾಗಿಂದ ಬರಕ್ಕೆ ಆಗಿಲ್ಲ. ಒಳಗ್ ಬಂದು ಮೊದಲು ನೀವ್ ಚಂದಿರ್ಲಿ ಅಂತ ಬೇಡ್ಕೊಂಡು ನಂಗೇನ್ ಬಿಡ್ರಿ ನಿಮ್ಮ ಆಶೀರ್ವಾದ ಅದ. ಹಂಗೆ ಪ್ರಸಾದ ತಗೊಂಡು ಶಿಸ್ತಿ ತಿಂದೆ. ಅಲ್ಲಿಂದ ಕ್ರಶ್ ಬೈ ಹತ್ರ ಬಂದಿನಿ. ನಾ ಬಂದಿನಂತ ಚಾ ಮಾಡ್ತಾ ಇದ್ದಾನ, ಹೆಣ್ಣು ನೋಡಕ್ ಬಂದಿಲ್ಲ ಮಾರಾಯ. ಆಮೇಲೆ ಬರುವಾಗ ಪಾಸ್ತಾ ತಗೊಂಡ್ ಬಂದಿನಿ. ಇವಾಗ ಅಡಿಗೆ ಮಾಡ್ಬೇಕಲ್ಲ, ಅದಕ್ಕೆ ಅದನ್ನ ಕುದಿಲಾಕಿಟ್ಟು ಎಣ್ಣೆ ಕಡಾಯಿ ಹಾಕಿ ಅದಕ್ಕೆ ಎಲ್ಲ ಹಾಕಿ ಲಾಸ್ಟ್ ಅಲ್ಲಿ ಪಾಸ್ತಾ ಮಸಾಲೆ ಹಾಕಿ ಇಗೋ ಇದು ಮರ್ತ ಬಿಟ್ಟಿನಿ, ಅದನ್ನು ಹಾಕಿ ಕಲಿಸಿ ಮಸ್ತ್ ಹಾಕೊಂಡು ತಿಂದು ನೋಡಿದ್ರೆ ಅರೆ ಇದೇನು ಹಿಂಗದಲ್ಲ. ನಮ್ಮ ಸಜ್ಜು ರೊಟ್ಟಿ ಪುಂಡೆ ಪಲ್ಯ ಹಿಂದೆ ನೋಡ್ರಿ ಎಲ್ಲಾ ವಿದೇಶಿ ಫುಡ್. ಹಾ ಬರ್ರಿ ಇವತ್ತಿನ ಥಾಟ್ ಹೇಳ್ತೀನಿ ಕೇಳಿ ಹೋಗ್ರಿ. ಶ್ರೀಕೃಷ್ಣ ಹೇಳ್ತಾನೆ ತಾಳ್ಮೆಯಿಂದ ಇರಲು ಕಲಿಯಿರಿ, ಏಕೆಂದರೆ ಸಮಯ ಬಂದಾಗ ನೀವು ಕೇಳದೆ ಎಲ್ಲವನ್ನು ಪಡೆಯುತ್ತೀರಿ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಕಮೆಂಟ್ ಮಾಡಿ. ಇದೇ ತರ ಕಂಟೆಂಟ್ ಗಳಿಗಾಗಿ ನನ್ನ ಪೇಜ್ಗೆ ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.